ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಶಿಕ್ಷಣ ಸಂವಹನ, ಪೂರಕ ಶಿಕ್ಷಣ ಕಾರ್ಯಕ್ರಮ. ಕೇಳಿ ಶಿಕ್ಷಣ ಸಂವಹನ. ಕೇಳಿದರೆ ಶಿಕ್ಷಣ ಸಂವಹನ ಈ ಮಾಲಿಕೆಯಲ್ಲಿ ಇವತ್ತು ಪೊನ್ನಂಪೇಟೆ ತಾಲೂಕು ಶ್ರೀಮಂಗಲದ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಕಟ್ಟೇರ ಸುಶೀಲಾ ಅಚ್ಚಪ್ಪ ಅವರೊಡನೆ ನಡೆಸಿದ ಸಂವಾದದ ಮುಂದುವರೆದ ಭಾಗವನ್ನು ಪ್ರಸಾರ ಮಾಡ್ತಿದ್ದೀವಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಸಾಧಾರಣವಾಗಿ ಆ ತರಗತಿ 1ರಿಂದ ಇರಬಹುದು, ಮಗು ಪೂರೈಸುವವರೆಗೂ ಕೂಡ ಇರಬಹುದು. ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆ ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದು ಖಂಡಿತ ಸತ್ಯ. ಪಠ್ಯ ಮತ್ತು ಸಹಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳು ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನ ಪ್ರಕಾಶಪಡಿಸಲು ಸಹಕಾರಿಯಾಗತ್ತೆ. ಸೃಜನಾತ್ಮಕ ಕಲಾತ್ಮಕ ಅಭಿರುಚಿಗಳ ಮೂಲಕ ಮಕ್ಕಳೊಳಗಿನ ವ್ಯಕ್ತಿತ್ವ ಗಟ್ಟಿಗೊಳಿಸುವ ಕೆಲಸ ಆಗಬೇಕು ಅಂತಾದ್ರೆ ಶಿಕ್ಷಣ ಪಠ್ಯಕ್ಕೆ ಮಾತ್ರವೇ ಸೀಮಿತವಾಗಿರದೆ ಶೈಕ್ಷಣಿಕ ಪ್ರವಾಸ, ಕ್ರೀಡೆ, ಕಲೆ, ಸಾಹಿತ್ಯ, ನೃತ್ಯ ಇತ್ಯಾದಿ ಎಲ್ಲ ಕ್ಷೇತ್ರಗಳಿಗೂ ವ್ಯಾಪಿಸಬೇಕು. ಇದರಿಂದ ಕಲಿಕೆಯಲ್ಲಿ ತೊಡಗಿರುವ ಮಕ್ಕಳಲ್ಲಿನ ಏಕತಾನತೆ ದೂರವಾಗಿ ಹೊರಗಿನ ಜಗತ್ತಿಗೆ ಹೊಂದಿಕೊಂಡು ಹೋಗತಕ್ಕಂತ ವಿಶಾಲ ಮನೋಭಾವ ಮಕ್ಕಳಲ್ಲಿ ಒಡಮೂಡುತ್ತದೆ ಅಂತ ಸಮೀಕರಣ ಮಾಡಬೇಕಾಗತ್ತೆ ಅಲ್ವಾ. ಈಗ ಪಠ್ಯ ಮಾತ್ರ ತಗೊಂಡಾಗ ಮಗು ಒಂದು ಪುಸ್ತಕ ಬರೆಯೋದು ಇಷ್ಟಕ್ಕೆ ಸೀಮಿತ ಆಗದೆ ಪಠ್ಯೇತರಗಳಲ್ಲೂ ಕೂಡ ತೊಡಗಿಸಿಕೊಳ್ಳೋದ್ರಿಂದ ನೀವು ಹೇಳಿದ ಹಾಗೆ ಆ ಮಗುವಿನಲ್ಲಿರುವಂತಹ ಸುಪ್ತ ಪ್ರತಿಭೆ ಹೊರಬರಲಿಕ್ಕೆ ಸಹಾಯ ಆಗುತ್ತೆ ಅಂತ. ಹೌದು. ಈಗ ಇನ್ ಮುಂದೆ ವಿದ್ಯಾಭ್ಯಾಸದಲ್ಲಿ ಅಂದ್ರೆ ಶಿಕ್ಷಣದಲ್ಲಿ ಜ್ಞಾನಾರ್ಜನೆ ಮುಖ್ಯವೋ ಅಥವಾ ಪದವಿ ಗಳಿಸುವುದು ಮುಖ್ಯವೋ, ಯಾವುದರ ಆಯ್ಕೆ ಉತ್ತಮ ಅಂತ ಹೇಳಿ ನಿಮ್ಮ ಅನಿಸಿಕೆ ಇದೆ? ಶಿಕ್ಷಣದಲ್ಲಿ ಜ್ಞಾನವೇ ಮೊದಲು ನನ್ನ ಅಭಿಪ್ರಾಯದಲ್ಲಿ. ಈಗ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಇರ್ತಾನೆ, ಜ್ಞಾನದ ಜೊತೆಗೆ ಅವನು ಶಿಕ್ಷಣ ಪಡೀತಾ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಳ್ಳಬೇಕು. ಈಗ ಒಬ್ಬ ಪದವೀಧರ ಇರ್ತಾನೆ, ರ್ಯಾಂಕ್ ಹೋಲ್ಡರ್ ಇರ್ತಾನೆ, ಅವನು ತುಂಬಾ ಸಂಕುಚಿತ ಮನೋಭಾವದವನು, ಅತ್ಯಂತ ದುರಹಂಕಾರಿಯೂ ಆಗಿದ್ರೆ ಅಂತಹ ಒಬ್ಬ ಉದ್ಯೋಗಿಯಿಂದ ದೇಶ ಅಥವಾ ಸಮಾಜ ಏನನ್ನ ನಿರೀಕ್ಷೆ ಮಾಡಲು ಸಾಧ್ಯ? ಹೌದು. ಹಾಗಿರುವಾಗ ಶಿಕ್ಷಣ ಪಡೆಯುವವನಿಗೆ ಪದವಿ ಮುಖ್ಯ ನಿಜ, ಆದ್ರೆ ಶಿಕ್ಷಣದಲ್ಲಿ ಜ್ಞಾನಾನುಭವ ಹೊಂದಿದವನು ಸುಲಭವಾಗಿಯೇ ಪದವಿ ಪಡೆಯಬಲ್ಲ ಅನ್ನೋದನ್ನ ಮಕ್ಕಳ ಮನದಲ್ಲಿ ತುಂಬಬೇಕು. ಖಂಡಿತ. ಸರ್ಕಾರಿ ಉದ್ಯೋಗ ಅಲ್ಲದಿದ್ದರೂ ಸ್ವ ಉದ್ಯೋಗದ ಮೂಲಕ ಯಶಸ್ಸು ಗಳಿಸಬಲ್ಲೆ ನೀನು ಅನ್ನೋದನ್ನ ಅವರಿಗೆ ಆಂತರ್ಯದಿಂದ ತೊಡಗಿಸಿಕೊಡಬೇಕು. ಉದ್ಯೋಗಾರ್ಥಿಗಳಾಗಿ ಹೋಗುವ ಪದವೀಧರರು ಈಗ ಸಂದರ್ಶನಗಳಲ್ಲಿ ಎದುರಿಸುವ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗುವ ಪರಿಸ್ಥಿತಿ ಜ್ಞಾನದಾಹಿಯಾಗಿರುವವನಿಗೆ ಯಾವತ್ತೂ ಇರೋದಿಲ್ಲ ಅನ್ನೋದನ್ನ ನಾವು ಈಗ ಸಮಾಜದ ದಿನನಿತ್ಯದ ವ್ಯವಹಾರಗಳನ್ನ ನೋಡಿ ತಿಳ್ಕೊಂಡಿದ್ದೀವಿ. ಹೌದು. ಅಂದರೆ ಮಕ್ಕಳಿಗೆ ಎಳವೆಯಿಂದಲೇ ಅವರಿಗೆ ಏನು ಬೇಕು ಏನು ಬೇಡ ಅನ್ನೋದರ ಬಗ್ಗೆ ಅವರಿಗೆ ಒಂದು ಒಳ್ಳೆಯ ಸಲಹೆ ಸೂಚನೆಗಳನ್ನು ಇದರ ಮೂಲಕ ನೀಡೋದಕ್ಕೆ ಸಾಧ್ಯ ಇದೆ. ಅವರಿಗೆ ಬರೇ ಪದವಿ ಮಾತ್ರ ಅಲ್ಲ, ಜ್ಞಾನ ಇರಬೇಕು, ಪರಿಸ್ಥಿತಿಯನ್ನ ಎದುರಿಸುವ ಕೌಶಲ ಇರಬೇಕು, ಏನೇ ಉದ್ಯೋಗ ದೊರೆತರೂ ಮಾಡ್ತೇನೆ, ಯಶಸ್ವಿ ಆಗ್ತೇನೆ ಅನ್ನೋ ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಬೇಕು ಶಿಕ್ಷಣದ ಹಂತದಲ್ಲಿ. ಇದು ಪ್ರೌಢ ಶಿಕ್ಷಣ ಹಂತದಲ್ಲಿಯೇ ಈ ವ್ಯವಸ್ಥೆ, ಈ ಜ್ಞಾನ ಅವನಲ್ಲಿ ಮೂಡಿ ಬರಬೇಕು ಆಂತರ್ಯದಲ್ಲಿ. ಹಾಗಿರುವಾಗ ಮುಂದಿನ ಶಿಕ್ಷಣ ಅವನಿಗೆ ಬಹಳ ಸುಲಭದಲ್ಲಿ ಕರಗತವಾಗುತ್ತದೆ. ಹೌದು. ಅವನು ಎಲ್ಲಾ ಪರಿಸರಕ್ಕೂ ಕೂಡ ಹೊಂದ್ಕೊಂಡು ಸಮಾಜಮುಖಿಯಾಗಿ ಒಂದು ಜೀವನವನ್ನ ನಡೆಸಲಿಕ್ಕೆ ಅವನಿಗೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅಂತ. ಹೌದು. ಈಗ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ದೈಹಿಕ, ಬೌದ್ಧಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ವಿಕಾಸವನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬಹುದು? ವಿದ್ಯಾರ್ಥಿ ಜೀವನ ಅಂದ್ರೇನೆ ಅಲ್ಲಿ ಸರ್ವತೋಮುಖ ಅಭಿವೃದ್ಧಿ ಅಂತ ನಾವು ಕಾಣ್ತೇವೆ. ಹೌದು. ಶಿಕ್ಷಣದಲ್ಲಿ ಕ್ರೀಡೆ, ಆರೋಗ್ಯ ಮತ್ತು ದೇಹದಾರ್ಢ್ಯತೆ ವೃದ್ಧಿಸಬೇಕಾದ್ರೆ ಕ್ರೀಡೆಯಿಂದ ಸಾಧ್ಯ. ಕ್ರೀಡೆ ಆರೋಗ್ಯ ಮತ್ತು ದೇಹದಾರ್ಢ್ಯತೆಯನ್ನ ವೃದ್ಧಿಸುತ್ತದೆ. ಅದರ ಜೊತೆಗೆ ಸಂಯಮ, ಆತ್ಮಬಲ, ಉನ್ನತ ಆದರ್ಶಗಳ ಪ್ರತೀಕರಾದ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನ ತಿಳಿ ಹೇಳುವ ಮೂಲಕ ವಿವೇಕಾನಂದ, ಗಾಂಧೀಜಿಯವರಂತ ಆದರ್ಶಪ್ರಾಯರಾದವರ ನೈತಿಕ ಜೀವನವನ್ನ ಪರಿಚಯಿಸುವ ಮೂಲಕ ವಿಜ್ಞಾನಿಗಳ ಸಂಶೋಧನೆಗಳ ಹಾದಿಯ ಶ್ರಮ, ತನ್ಮಯತೆಗಳನ್ನ ತಿಳಿ ಹೇಳುವ ಮೂಲಕ ಅತ್ಯುತ್ತಮ ಕೃತಿಗಳನ್ನ ಓದಲು ನಾವು ಅವರಿಗೆ ಪ್ರೇರೇಪಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನ ಹೆಚ್ಚಿಸುವುದರ ಜೊತೆಗೆ ಅವರಲ್ಲಿ ನೈತಿಕತೆ ಹಾಗೂ
ಆಧ್ಯಾತ್ಮಿಕ ನೆಲೆಗಟ್ಟನ್ನ ಸುಭದ್ರಗೊಳಿಸಲು ಸಾಧ್ಯ ಆಗುವುದು ಈ ರೀತಿಯ ಚಟುವಟಿಕೆಗಳಿಂದ. ಹೌದು, ಅಂದ್ರೆ ಒಂದು ಮಗುವಿಗೆ ಎಲ್ಲಾ ರೀತಿಯ ಚಟುವಟಿಕೆಗಳು ಅಂದ್ರೆ ಬರೀ ದೈಹಿಕ ಮಾತ್ರ ಆಗಿರದೆ ಅದು ಬೌದ್ಧಿಕ ವಿಕಾಸಕ್ಕೂ ಕೂಡ ಸಹಾಯ ಆಗುವಂತದ್ದಾಗಿರ್ಬೇಕು ಅಂತ ಅಲ್ವಾ? ಈ ಶಿಕ್ಷಣದಿಂದ ಅವನಲ್ಲಿ ವಿಚಾರವಂತಿಕೆಯನ್ನ ಆತ ಬೆಳೆಸಿಕೊಳ್ಳಬೇಕು. ಅದಕ್ಕೆ ಪೂರಕವಾದಂತ ಸನ್ನಿವೇಶ ಶಾಲಾ ತರಗತಿಗಳಲ್ಲಿ ದೊರೆಯಬೇಕು. ಹೌದು, ಖಂಡಿತವಾಗ್ಲು. ಕೆಲವರಿಗೆ ನೈತಿಕ, ಅದರಲ್ಲೂ ಇವತ್ತಿನ ಜಗತ್ತಿನಲ್ಲಿ ನಾವು ಎಲ್ಲಾ ಕಡೆ ಸಾಮಾನ್ಯವಾಗಿ ಮಾತನಾಡುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲೂ ಕೂಡ ನೈತಿಕತೆ ಇಲ್ಲ ಅನ್ನುವಂಥದ್ದು. ಇದನ್ನ ವಿದ್ಯಾರ್ಥಿಗಳು ಎಳವೆಯಲ್ಲಿ ಅಂದ್ರೆ ಸಣ್ಣ ಮಕ್ಕಳಾಗಿರುವಾಗ್ಲೇ ಒಂದಷ್ಟು ನೀರ್ ಹಾಕಿ ಬೆಳೆಸುವಂತಹ ಕೆಲಸ ಶಿಕ್ಷಕರದು ಆಗ್ಬೇಕು, ಶಾಲೆಯಿಂದಲೂ ನಡಿಬೇಕು, ಆ ಕಡೆ ಪೋಷಕರು ಕೂಡ ಇದರಿಂದ ಹೊರತಲ್ಲ. ಹೌದು. ಇದನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ರೀತಿಯಲ್ಲಿ ಇದನ್ನ ವೃದ್ಧಿಸ್ಲಿಕ್ಕೆ ಸಹಾಯ ಆಗಬಹುದಾ? ಈಗ ನಾನ್ ಕಂಡಂತೆ ನೈತಿಕತೆ ಎಂದರೆ ಮಾನವ ತನ್ನ ಜೀವಿತಾವಧಿಯಲ್ಲಿ ನಡೆದುಕೊಳ್ಳೋ ರೀತಿ, ನಡತೆ, ಕಾರ್ಯನಿರ್ವಹಣಾ ರೀತಿ ಇವೆಲ್ಲವೂ ಸೇರಿರತ್ತೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವು ಕೂಡ ನೈತಿಕತೆಯ ನೆಲೆಗಟ್ಟಿನಲ್ಲಿಯೇ ರೂಪುಗೊಳ್ಳಬೇಕು. ಇದು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಬೆಳೆದು ಬರಬೇಕು. ನೈತಿಕ ಶಿಕ್ಷಣದಿಂದ ವ್ಯಕ್ತಿತ್ವ ವಿಕಸನವಾಗಬೇಕು. ನೀತಿ ಅಥವಾ ಮೌಲ್ಯಗಳು ಇಲ್ಲದ ಜೀವನ ಪರಿಮಳವಿಲ್ಲದ ಪುಷ್ಪದಂತೆ. ನೈತಿಕತೆಯಿಂದ ಕೂಡಿದ ಮೌಲ್ಯಗಳು, ಉನ್ನತ ವಿಚಾರಗಳು ಮಕ್ಕಳಲ್ಲಿ ಉದಾತ್ತ ಮನೋಭಾವನೆಯನ್ನ ಬೆಳೆಸುತ್ತವೆ ನಿಜ. ಭವಿಷ್ಯದಲ್ಲಿ ಹೊಣೆಗಾರಿಕೆ ಅರಿತು ಮಾನವೀಯ ಮೌಲ್ಯಗಳನ್ನ ಆತ್ಮಪೂರ್ವಕವಾಗಿ ಸಾಮಾಜಿಕ ಸೇವೆಗೆ ಮುಡುಪಾಗಿರಲು ಕೂಡ ಸಹಕಾರಿಯಾಗಬಲ್ಲದು. ಈಗ ಮನೆಯಲ್ಲಿ ಪೋಷಕರು ನೈತಿಕತೆಯನ್ನ ಹೇಗೆ ಬೆಳೆಸಬಹುದು ಅಂತಂದ್ರೆ ಅದರಲ್ಲಿ ಮುಖ್ಯವಾದದ್ದು, ಒಂದು ಮನೆಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಮಕ್ಕಳಿದ್ದರೆ ಸಾಮಾನ್ಯವಾಗಿ ನಾವು ಕಾಣ್ತಾ ಇರೋದು ಏನು ಅಂತಂದ್ರೆ ಗಂಡು ಮಗ ಶ್ರೇಷ್ಠ, ಹೆಣ್ಣು ಮಗಳು ಮನೆ ಕೆಲಸಕ್ಕೆ ಇರುವವಳು, ನೀನು ಮಾಡಬೇಕು ಅಂತೇಳಿ ಆ ತಾರತಮ್ಯವನ್ನ ಬದಲಾವಣೆ ಮಾಡಬೇಕು. ನಿನ್ನ ಅಕ್ಕನಾಗ್ಲಿ ತಂಗಿಯಾಗಲಿ ನಿನಗೆ ಸರಿ ಸಮಾನಳು, ಹೆಣ್ಣನ್ನ ನೀವು ಗೌರವಿಸುವುದನ್ನ ಕಲಿಬೇಕು ಅನ್ನುವ ಮೌಲ್ಯಗಳನ್ನ ಮನೆಗಳಲ್ಲಿ ಪೋಷಿಸಿ ಬೆಳೆಸಿದ್ದೇ ಆದರೆ ಇಂದು ಸಮಾಜದಲ್ಲಿ ನಾವು ಕಾಣ್ತಾ ಇರತಕ್ಕಂತ ಅಕ್ಷಮ್ಯ ಅಪರಾಧಗಳು ಬಹಳಷ್ಟು ಕಡಿಮೆಯಾಗಲು ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಹೌದು, ಖಂಡಿತವಾಗ್ಲು ತುಂಬಾ ಉತ್ತಮವಾದಂತಹ ಅಭಿಪ್ರಾಯವನ್ನ ಹೇಳಿದ್ರಿ ತಾವು. ಅಂದ್ರೆ ತಂದೆ ತಾಯಿಯಿಂದಲೇ ಈ ಲಿಂಗ ತಾರತಮ್ಯ ಅನ್ನುವಂಥದ್ದು ಬರಬಾರ್ದು. ಮನೆಯಿಂದಲೇ ಒಂದು ಒಳ್ಳೆಯ ವಾತಾವರಣ ಬಂದ್ರೆ ಅದು ಶಾಲೆಗೆ ಪೂರಕವಾಗಿರುತ್ತೆ. ಇದರಿಂದ ನಾವು ಒಂದು ಒಳ್ಳೆಯ ಸತ್ಪ್ರಜೆಯನ್ನ, ಒಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನ ರೂಪಿಸ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಲ್ವಾ? ಹೌದು. ಈಗ ನೋಡಿ ಮೇಡಮ್, ಕೆಲವರಿಗೆ ನಾನು ಶಿಕ್ಷಕ ಆಗ್ಬೇಕು, ಇನ್ ಕೆಲವರಿಗೆ ನಾನು ಒಳ್ಳೆ ವೈದ್ಯ ಆಗ್ಬೇಕು, ವಕೀಲ, ಎಂಜಿನಿಯರ್, ಯೋಧ, ಬ್ಯಾಂಕ್ ಅಧಿಕಾರಿ, ಹೀಗೆ ಹೀಗೆ ಕೆಲವೊಂದು ಆ ವಿದ್ಯಾರ್ಥಿ ದಿಸೆಯಲ್ಲಿ ಆ ಗುರಿಯ ಅಳತೆ ತಿಳ್ಕೊಂಡಿರೋದಿಲ್ಲ ಮಕ್ಕಳು. ಇದಕ್ಕಾಗಿ ಶಿಕ್ಷಣದಲ್ಲಿ ನಾವೇನು ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ? ಶಿಕ್ಷಣದಲ್ಲಿ ಬದಲಾವಣೆ ಅಗತ್ಯ ಖಂಡಿತ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಿದ್ರೆ ನಾವು ಈಗ ಇಷ್ಟು ವರ್ಷಗಳಿಂದ ನೀಡ್ತಾ ಇರೋ ಶಿಕ್ಷಣದಲ್ಲಿ ಪ್ರೌಢ ಶಿಕ್ಷಣದವರೆಗೆ ಸಾಮಾನ್ಯ ಶಿಕ್ಷಣವೇ ದೊರೆಯುತ್ತಿತ್ತು. ಹೌದು. ತದನಂತರ ಪ್ರೌಢ ಶಿಕ್ಷಣ ಮುಗಿದ ನಂತರ ಅವರವರ ಆಯ್ಕೆಯ ಪ್ರಕಾರ ಅವರು ಗುಂಪುಗಳಿಗೆ ಹೋಗ್ತಾ ಇರ್ತಾರೆ ಮಕ್ಕಳು. ಆದ್ರೆ ಈಗ ಇಲ್ಲಿ ಪ್ರಸ್ತುತ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಮಕ್ಕಳ ಅಭಿರುಚಿ ಆಸಕ್ತಿಗೆ ತಕ್ಕಂತೆ ಮುಂದುವರಿಯಲು, ಅವರವರ ಉದ್ದೇಶ ಸಾಧಿಸಲು ಪ್ರೇರಣೆ ನೀಡುತ್ತದೆ ಎಂಬ ವಾದ ಇದೆ. ಯಶಸ್ಸನ್ನ ಈಗ ನಾವು ಕಾದು ನೋಡಬೇಕಾಗಿದೆ. ಹೌದು. ಅಂದ್ರೆ ಆ ಮಗುವಿಗೆ ತನಗೆ ಬುದ್ಧಿ ಯಾವಾಗ ಬರುತ್ತೆ, ಆ ಮಗುವಿನ ಆಸೆ ಆಕಾಂಕ್ಷೆಗಳನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ಪ್ರೋತ್ಸಾಹ ನೀಡಬೇಕೇ ಹೊರತು ನಮ್ಮ ಒತ್ತಡಕ್ಕೆ ಆ ಮಗುವನ್ನ ಒಬ್ಬ ವೈದ್ಯನೋ ಅಥವಾ ವಕೀಲನೋ ಹೀಗೆ ಮಾಡಬಾರ್ದು ಅಂತ ಅಲ್ವಾ? ಹೌದು ಹೌದು, ಖಂಡಿತ ಸಿದ್ಧ. ಅವರಲ್ಲಿ ಯಾವುದಕ್ಕೆ ಆಸಕ್ತಿ ಇದೆ, ಯಾವ ರಂಗಕ್ಕೆ ಪ್ರವೇಶ ಮಾಡಬೇಕು ನಾನು ಅಂತ ಅವನು ಆಲೋಚನೆ ಮಾಡಿಕೊಂಡ್ರೆ ಸಾಲದು. ಆ ಕ್ಷೇತ್ರದಲ್ಲಿ ಅವನು ಯಶಸ್ಸು ಸಾಧಿಸಲು ಯೋಗ್ಯನೇ ಅನ್ನೋದನ್ನ ಪೋಷಕರು ಶಿಕ್ಷಕರು ಅರ್ಥ ಮಾಡಿಕೊಳ್ಳಬೇಕು. ಅದರ ಪ್ರಕಾರ ಅವರನ್ನ ಮುಂದುವರಿಸಿದರೆ ಅವನು ಯಶಸ್ಸು ಸಾಧಿಸಲು ಸಾಧ್ಯ. ಹೌದು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಅಲ್ವಾ? ಈಗ ಪ್ರಾಥಮಿಕ ಶಿಕ್ಷಣದಲ್ಲಿ ಏನೇನು ಕಲಿಕೆಗಳು ಅವರ ಪ್ರೌಢ ಶಿಕ್ಷಣಕ್ಕೆ, ನಂತರದ ಉನ್ನತ ವ್ಯಾಸಂಗಕ್ಕೆ, ಅವರಿಗೆ ಮೈಲಿಗಲ್ಲು ಅಥವಾ ಮುಂದಿನ ಹಂತಕ್ಕೆ ಮೆಟ್ಟಿಲಾಗಬಹುದು? ಈ ಗಾದೆ ಮಾತು ಅನ್ನೋದಿದೆಯಲ್ಲ, ಇದು ತುಂಬಾ ತಿಳುವಳಿಕೆ ಉಳ್ಳವರು ಮಾಡಿರ್ತಕ್ಕಂತ ಮಾತು. ಗಿಡವಾಗಿ ಬಗ್ಗದ್ದು ಮರವಾಗಿ ಖಂಡಿತ ಬಾಗುವುದಿಲ್ಲ. ಪ್ರಾಥಮಿಕ ಶಿಕ್ಷಣ ಇಲ್ಲಿ ಬದುಕಿಗೆ ಅಡಿಪಾಯವಿದ್ದಂತೆ.
ಇಲ್ಲಿ ಬಾಗುವ, ಬಗ್ಗುವ, ದೈನ್ಯತೆಯ ಗುಣಗಳನ್ನ, ವಿಧೇಯತೆಯನ್ನ, ಗುರುಭಕ್ತಿಯನ್ನ ಮಕ್ಕಳು ಅಭ್ಯಾಸ ಮಾಡಲೇಬೇಕು. ಹೌದು. ಈ ಪ್ರಾಥಮಿಕ ಶಿಕ್ಷಣ ಬದುಕಿಗೆ ಅಡಿಪಾಯ ಇದ್ದಂತೆ. ಈ ಹೌದು. ಭದ್ರ ತಳಹದಿಯ ಮೇಲೆಯೇ ನಾವು ಬಲಿಷ್ಠ ವ್ಯಕ್ತಿತ್ವ ನಿರ್ಮಾಣ ಮಾಡಲು ಸಾಧ್ಯವಾಗುವುದು. ಹೌದು. ಈಗ ನಾವು ಒಂದು ಮನೆ ಕಟ್ಟಬೇಕಂದ್ರೂ ಕೂಡ ನಾವು ಆ ತಳಹದಿ ಅಡಿಪಾಯವನ್ನ ಹಾಕದೆ ಕಟ್ಟಿದ ಮನೆನೇ ಅಸ್ಥಿರ ಅಲ್ವಾ? ವ್ಯತ್ಯಾಸ ಹೋಗೋದಕ್ಕೆ ಸಾಧ್ಯ ಅದು. ಹೌದು. ಅದರಿಂದ ಭದ್ರ ಬುನಾದಿಯನ್ನ ಮಾಡಿ ಫೌಂಡೇಶನ್ ಅಂತ ಸ್ಟ್ರಾಂಗ್ ಆಗಿ ಮಾಡ್ತೇವೆ ನಾವು. ಅದೇ ತರಹ ಪ್ರಾಥಮಿಕ ಶಿಕ್ಷಣ ಭದ್ರವಾಗಿದ್ದಾಗ ಅದರ ಮೇಲೆಯೇ ನಾವು ಉತ್ತಮ ಬಲಿಷ್ಠ ವ್ಯಕ್ತಿತ್ವ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಮಕ್ಕಳ ಎಳೆಯ ಮನಸ್ಸು ಹದವಾದ ಭೂಮಿ ಇದ್ದಂತೆ. ಅಲ್ಲಿ ಮಹಾಪುರುಷರ, ದಾರ್ಶನಿಕರ ವಿಚಾರಧಾರೆಗಳನ್ನ ಬಿತ್ತಿದಾಗ ಪ್ರಾಥಮಿಕ ಹಂತದಿಂದಲೇ ಉತ್ತಮ ಸಂಸ್ಕಾರ ಬೆಳೆದು ಬರುತ್ತದೆ. ಮುಂದೆ ಪ್ರೌಢ ಹಂತದವರೆಗೂ ಹರಿದು ಬಂದು ಆದರ್ಶ ವ್ಯಕ್ತಿಗಳಾಗಿ ರೂಪುಗೊಂಡು ಮುಂದಿನ ಹಂತಕ್ಕೆ ಇದು ಖಂಡಿತ ಮೆಟ್ಟಲಾಗುತ್ತದೆ. ಹೌದು. ಈಗ ನೀವು ಹೇಳಿದ ಹಾಗೆ ಬಿತ್ತಿದಂತೆ ಬೆಳೆ ಅಲ್ವಾ? ಈಗ ಬೇವಿನ ಮರವನ್ನ ನೆಟ್ಟು ಅದರಲ್ಲಿ ನಾವು ಮಾವಿನ ಹಣ್ಣನ್ನ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಹೀಗೆ ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಶಿಕ್ಷಣ ಮತ್ತು ಶಿಕ್ಷಕರ ಪಾತ್ರದ ಬಗ್ಗೆ ಒಂದಿಷ್ಟು ಹೇಳ್ಬಹುದಾ ನಿಮ್ಗೆ? ನಾನು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾದದ್ದೇ. ನಾವು ಏನನ್ನ ಬಿತ್ತುತ್ತೇವೆಯೋ ಅದೇ ಬೆಳೆಯುತ್ತದೆ. ಬೇವನ್ನ ಬಿತ್ತಿ ಮಾವನ್ನ ಕೊಯ್ಲು ಮಾಡಲು ಸಾಧ್ಯವಿಲ್ಲ ಎನ್ನುವ ಮಾತು ಸತ್ಯ. ಅದೇ ರೀತಿ ಉತ್ತಮ ಸಂಸ್ಕಾರವುಳ್ಳ ಶಿಕ್ಷಣ ಕ್ರಮ ಹಾಗೂ ಪ್ರಯತ್ನ ಫಲ ನೀಡುತ್ತದೆ. ಇಲ್ಲಿ ಶಿಕ್ಷಕರ, ಪೋಷಕರ ಪಾತ್ರವೂ ಪರಿಗಣಿಸಲ್ಪಡುತ್ತದೆ. ಮಕ್ಕಳು ಹೆಚ್ಚಾಗಿ ಅನುಕರಣೆಯ ಮೂಲಕ ಕಲಿಯುತ್ತದೆ. ಆ ಶಾಲೆ ಪ್ರವೇಶಿಸುವವರೆಗೆ ಪೋಷಕರು, ಒಡಹುಟ್ಟಿದವರು, ಶಾಲೆಗೆ ಸೇರಿದ ಮೇಲೆ ಶಿಕ್ಷಕರು ಅವರಿಗೆ ರೋಲ್ ಮಾಡೆಲ್ಸ್ ಆಗಿರ್ತಾರೆ. ಹಾಗಿರುವಾಗ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಪೋಷಕರು ಮತ್ತು ಶಿಕ್ಷಕರು ತಮ್ಮ ನಡವಳಿಕೆಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಬೇಕು. ತಾವು ಅವರಿಗೆ ಆದರ್ಶಪ್ರಾಯರಾಗಿ ನಡ್ಕೊಳ್ಬೇಕು. ಹೀಗೆ ನಾನು ಯಶಸ್ಸನ್ನ ಸಾಧಿಸಿದೆ ಎಂಬ ತಮ್ಮ ಬದುಕಿನ ಸಾಧನೆಯ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಿದಾಗ ಅವರ ವ್ಯಕ್ತಿತ್ವ ವಿಕಸನಗೊಂಡು ಸರ್ವಾಂಗೀಣ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಪೋಷಕರ ರೀತಿ ನೀತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಸಹಕಾರಿ. ಶಿಕ್ಷಕರು, ಪೋಷಕರು, ಅವರ ರೀತಿ ನೀತಿ ನಡವಳಿಕೆಗಳು ಇಲ್ಲಿ ಗಮನಾರ್ಹ ಅನ್ನೋದನ್ನ ನಾವು ತಳ್ಳಿ ಹಾಕುವಂತಿಲ್ಲ. ಹೌದು. ಯಾಕೆಂತ ಹೇಳಿದ್ರೆ ಮಕ್ಕಳು ಹೆಚ್ಚು ಅವರ ಬೆಳವಣಿಗೆ ಹಂತದಲ್ಲಿ ಅನುಕರಣೆಯನ್ನ ಮಾಡುತ್ತವೆ ಅಂತ ಅಲ್ವಾ? ಹೌದು ಹೌದು. ಯಾರೋ ಒಬ್ರು ಕರೆದ್ರು, ಯಾರೋ ಒಬ್ರು ಹಾಡು ಹೇಳಿದ್ರು, ಅದನ್ನ ಕೇಳಿಸ್ತಾ ಸಮಾಜದಲ್ಲಿ ಅವರು ಹೆಚ್ಚು ಹೆಚ್ಚು ಕಲಿತಾ ಹೋಗುತ್ತೆ ಅಂತ. ನೋಡುತ್ತಲೇ ಕಲಿತಾರೆ ಚಿಕ್ಕ ಮಕ್ಕಳು. ಅದು ಚಿಕ್ಕಂದಿನಲ್ಲಿ ಕಲಿತಂತ ಅಂಶ ಅದು ಕೊನೆಯವರೆಗೂ ಇರುತ್ತೆ. ಬಹುಶಃ ನಾವು ಪ್ರಾಥಮಿಕ ಹಂತದಲ್ಲಿ ಏರುತಿಹುದು ಹಾರುತಿಹುದು ನಮ್ಮ ರಾಷ್ಟ್ರ ಧ್ವಜ ಅಂತೇಳಿ ಕಲಿತ ಹಾಡು ಈಗಲೂ ನನಗೆ ನೆನಪಿದೆ. ಅದೇ ರೀತಿ ಆ ಚಿಕ್ಕ ವಯಸ್ಸಿನಲ್ಲಿ ಕೆಲವಾರು ಅತ್ಯುತ್ತಮ ಭಾವನೆಗಳನ್ನ, ಅತ್ಯುತ್ತಮ ಮೌಲ್ಯಗಳನ್ನ ಅವರ ಬದುಕಿನಲ್ಲಿ ನಾವು ಬಿತ್ತಿದಾಗ ಅದು ಕೊನೆಯವರೆಗೂ ಅವರ ಬದುಕಿನಲ್ಲಿ ರಿಂಗಣಿಸುತ್ತಲೇ ಇರುತ್ತದೆ. ಅದನ್ನ ಮರೆತು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಪ್ರಾಥಮಿಕ ಹಂತದಿಂದಲೇ ನಾವು ಪೋಷಕರು, ಶಿಕ್ಷಕರು ಪ್ರಯತ್ನಿಸಬೇಕು. ಹೌದು. ಈಗ ನೀವು ತುಂಬಾ ದೀರ್ಘ ಕಾಲಗಳ ತನಕ ಅಧ್ಯಾಪನ ವೃತ್ತಿಯನ್ನ ಮಾಡಿಕೊಂಡು ಬಂದವರು. ಹೌದು. ನೀವು ಕಂಡಂತೆ ಶಿಸ್ತು, ಶ್ರದ್ಧೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಈ ಕುತೂಹಲ ಅನ್ನುವಂಥದ್ದು ಕಲಿಕೆಯಲ್ಲಿ ಎಷ್ಟು ಲಾಭಕರ ಆಗಿರುತ್ತೆ? ಶಿಸ್ತು ವಿದ್ಯಾರ್ಥಿ ಜೀವನದ ಬೆನ್ನೆಲುಬು ಅಂತ ನಾನು ಹೇಳ್ತೇನೆ. ಖಂಡಿತ. ಆತ್ಮವಿಶ್ವಾಸ ಸಾಧನೆಗೆ ಹಾದಿ. ಆಮೇಲೆ ಶಿಸ್ತು ಮತ್ತು ಶ್ರದ್ಧೆಯಿಂದ ಕೂಡಿದ ಕಲಿಕೆ ಅವನಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ. ಜೊತೆಗೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಯಶಸ್ಸು ದೊರೆತು ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿಯಾಗುತ್ತದೆ. ಕಲಿಕೆಯಲ್ಲಿ ಶಿಸ್ತಿಲ್ಲದಿದ್ದರೆ ಸಮಯ ಪ್ರಜ್ಞೆಯೂ ಅವರಿಗಿರೋದಿಲ್ಲ. ಆಮೇಲೆ ಕುತೂಹಲ ಮಕ್ಕಳ ಸಹಜ ಸ್ವಭಾವ. ಈ ಕುತೂಹಲವನ್ನ ತಣಿಸುವಂತ ಪ್ರಯೋಗಗಳು, ಪರೀಕ್ಷೆಗಳು ತಣಿಸುತ್ತಾ ಹೋದರೆ ಆಸಕ್ತಿ ತಂತಾನೆ ಮೂಡಿ ಕಲಿಕೆಗೆ ಅದು ಲಾಭದಾಯಕವಾಗುತ್ತದೆ ಅನ್ನೋದು ನನ್ನ ಅನುಭವದಿಂದ ಕಂಡುಕೊಂಡಂತ ಅಂಶ. ಸರಿ ಮೇಡಮ್, ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ಒಂದಷ್ಟು ಉತ್ಸಾಹ ಕಡಿಮೆಯಾಗಿದೆ ಅನ್ನುವಂಥದ್ದು ತುಂಬಾ ಜನರ ಒಂದು ಅಭಿಪ್ರಾಯ. ಈಗ ಈ ಕಲಿಕೆಯಲ್ಲಿ ಆಸಕ್ತಿಯನ್ನ ಹೆಚ್ಚು ಮಾಡಬೇಕು ಅಂತ ಹೇಳೋದಾದ್ರೆ ಏನ್ ಮಾಡಬಹುದು? ಈಗ ವಿದ್ಯಾರ್ಥಿಗಳಲ್ಲಿ ಕಲಿಕಾಸಕ್ತಿ ಹೆಚ್ಚಿಸಬೇಕು ಅಂತಂದ್ರೆ ಹಲವು ಮಾರ್ಗಗಳಿವೆ. ಮಕ್ಕಳಿಗೆ ಮೊದಲನೇದಾಗಿ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಅವರಲ್ಲಿ ಇರುತ್ತೆ, ನನ್ನಿಂದ ಇದು ಸಾಧ್ಯ ಇಲ್ಲ ಅನ್ನೋ ಭಾವನೆ. ತಮ್ಮ ದೌರ್ಬಲ್ಯಗಳನ್ನ ಕುರಿತು ಚಿಂತಿಸುವುದೇ ಒಂದು ದೌರ್ಬಲ್ಯ ಎಂಬುದನ್ನ ಮಕ್ಕಳಿಗೆ ತಿಳಿ ಹೇಳಬೇಕು.
ಇದು ನನ್ನಿಂದ ಸಾಧ್ಯ ಎಂಬ ರಚನಾತ್ಮಕ ನುಡಿ ಕಲಿಕೆಯಲ್ಲಿ ಮಕ್ಕಳಲ್ಲಿ ಆಸಕ್ತಿಯನ್ನ ಮೂಡಿಸಬಲ್ಲದು. ಆ ಮೂಲಕ ಪ್ರೇರಣೆ ದೊರೆತು ಅವರನ್ನ ಮುಂದೆ ಮುಂದೆ ಕೊಂಡೊಯ್ದಾಗ ಕಲಿಕೆಯಲ್ಲಿ ತಂತಾನೇ ಆಸಕ್ತಿ ಹುಟ್ಟಿಕೊಳ್ಳುತ್ತದೆ. ಹೌದು, ಆ ಕೆಲಸ ಬರೀ ಶಾಲೆ ಶಿಕ್ಷಕರು ಅಂತ ಅಲ್ಲ, ಇದು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರ ಕೆಲಸ ಆಗ್ಬೇಕು. ಸ್ಕೂಲ್ ಇಸ್ ದಿ ರೆಪ್ಲಿಕಾ ಆಫ್ ದಿ ಸೊಸೈಟಿ ಅಂತ ಹೇಳಿ ಹೇಳ್ತಾ ಇರೋದು. ಸೊಸೈಟಿಯಲ್ಲಿ ಏನಿದೆ ಅದು ಶಾಲೆಯಲ್ಲಿ ನಡೆಯಬೇಕು, ಶಾಲೆಯಲ್ಲಿ ಏನ್ ನಡೆಯುತ್ತೆ ಅದು ಸೊಸೈಟಿಯಲ್ಲಿ ಕಾರ್ಯರೂಪಕ್ಕೆ ಇಳಿಬೇಕು ಅಂತ ಹೇಳಿ. ಹೌದು, ನೀವೊಬ್ಬ ಅನುಭವಿ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ಮತ್ತು ಆಡಳಿತ ಶಿಕ್ಷಣ ಇದೆಲ್ಲರ ನಿರ್ವಹಣೆಯನ್ನ ಮಾಡ್ಕೊಂಡು ಬಂದಿದ್ದೀರಾ. ಈಗ ಕೊನೆಯದಾಗಿ ನೀವು ಇಂದಿನ ಒಂದು ಯುವ ಪೀಳಿಗೆಗೆ, ಅಂದ್ರೆ ಅದು ಸಣ್ಣ ಮಕ್ಕಳಿರ್ಬೋದು, ಪ್ರಾಥಮಿಕ ಮಕ್ಕಳಿರ್ಬೋದು, ಪ್ರೌಢ ಮಕ್ಕಳಿರ್ಬಹುದು, ಅಥವಾ ಪದವಿ ತರಗತಿಗಳನ್ನ ಓದುವಂತ ಮಕ್ಕಳು ಯಾರಾದ್ರೂ ಇರ್ಬೋದು, ಒಟ್ಟಿನಲ್ಲಿ ಕಲಿಕೆಯಲ್ಲಿ ತೊಡಗಿಸಿಕೊಂಡವ ವಿದ್ಯಾರ್ಥಿ, ನಿಮ್ಮ ಕಿವಿ ಮಾತು ಏನು? ಮಕ್ಕಳಿಗೆ ನನ್ನ ಅನುಭವದ ಒಂದು ನುಡಿ ಹೇಳಬೇಕು ಅಂತಂದ್ರೆ, ಶಿಕ್ಷಕಿಯಾಗಿ ದೀರ್ಘಕಾಲದ ಅನುಭವ ನಾನು ಹೊಂದಿರುವುದು, ಅದರ ಜೊತೆಗೆ ಆಡಳಿತ ಅನುಭವವೂ ನನಗಿತ್ತು. ಈಗಲೂ ಕೂಡ ನನ್ನಲ್ಲಿ ಹುರುಪು ಇದೆ, ಹುಮ್ಮಸ್ಸಿದೆ. ಆದ್ರೆ ಆಡಳಿತವೇ ಬೇರೆ, ಶಿಕ್ಷಣ ನೀಡುವುದೇ ಬೇರೆ. ಆಡಳಿತದ ಒತ್ತಡದ ತರಾತುರಿಯಲ್ಲಿ ಬೋಧನೆಯೊಂದಿಗೆ ಯಾವತ್ತೂ ರಾಜಿ ಮಾಡಿಕೊಂಡಿಲ್ಲ ಅನ್ನೋದನ್ನ ನನ್ನ ಮಕ್ಕಳಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ನಾನು ವಿದ್ಯಾರ್ಥಿಗಳಿಗೆ ಹೇಳುವ ಕಿವಿ ಮಾತೆಂದರೆ, ಶಿಕ್ಷಣದಲ್ಲಿ ಜ್ಞಾನಾರ್ಜನೆ ಅನ್ನೋದು ಒಂದು ತಪಸ್ಸು. ಆ ತಪಸ್ಸು ಸಿದ್ಧಿಸಲು ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಮಗ್ನತೆ, ಭಕ್ತಿ, ಪಾರದರ್ಶಕತೆ, ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಇರಬೇಕು. ಈ ಎಲ್ಲ ಅಂಶಗಳನ್ನ ಒಳಗೊಂಡು ಪ್ರಯತ್ನ ಪಟ್ಟಾಗ ಅಲ್ಲಿ ಯಶಸ್ಸು ಸಾಧ್ಯ ಅಂತ ಹೇಳ್ತೇನೆ. ಕೇಳೋದಕ್ಕೂ ಮತ್ತು ಆಲಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಲಿಸಿ, ಅನುಸರಿಸಿ, ಅಭ್ಯಸಿಸಿ ಮುನ್ನಡೆದಾಗ ಯಶಸ್ಸು ಮಕ್ಕಳೇ ನಿಮ್ಮದಾಗುತ್ತದೆ ಅನ್ನೋ ಕಿವಿ ಮಾತನ್ನ ನಾನು ಮಕ್ಕಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮನುಷ್ಯನಲ್ಲಿರುವ ಮೃಗೀಯ ಭಾವನೆಗಳೆಲ್ಲವನ್ನ ಅಳಿಸಿ ಹಾಕಿ ಅವನನ್ನ ಮಾನವನನ್ನಾಗಿ ಮಾಡುವುದೇ ಶಿಕ್ಷಣ ಅನ್ನೋದನ್ನ ನಾವು ಪದೇ ಪದೇ ಹೇಳ್ತಾ ಇರ್ತೇವೆ. ಈಗ ನಿಮ್ಮಲ್ಲಿ ಮೌಲ್ಯ ಇಲ್ಲ ಅಂತಂದ್ರೆ ಪರಿಮಳ ಇಲ್ಲದ ಒಂದು ಹೂವಿನಂತೆ. ಹೂವಿನ ಮುಖ್ಯ ಉದ್ದೇಶವೇ ಪರಿಮಳ. ಹಾಗಾದ್ರೆ ನೀವು ಪರಿಮಳ ಇಲ್ಲದ ಹೂವಿನಂತೆ ಮೌಲ್ಯ ಇಲ್ಲದ ವ್ಯಕ್ತಿಗಳಾಗಿ ಬೆಳೆಯಬೇಡಿ. ಮೌಲ್ಯಯುತರಾಗಿ ನಿಮ್ಮಲ್ಲಿ ಇಂತಹ ಮೌಲ್ಯಯುತವಾದ ಬಾಳನ್ನ ಅಳವಡಿಸಿಕೊಂಡು ಉತ್ತಮ ಮಕ್ಕಳಾಗಿ, ಮುಂದಿನ ಉತ್ತಮ ಪ್ರಜೆಗಳಾಗಿ, ದೇಶಕ್ಕೆ ಕೊಡುಗೆ ನೀಡುವ ಸತ್ ಪ್ರಜೆಗಳಾಗಿ ಮುಂದುವರಿಯಿರಿ ಅನ್ನೋದು ಮಕ್ಕಳಿಗೆ ನಾನು ಹೇಳತಕ್ಕಂತ ಒಂದು ಕಿವಿ ಮಾತು. ಇಂತಹ ಭಾವನೆ ಮಕ್ಕಳಲ್ಲಿ ಒಡಮೂಡಿದಾಗ ಶಿಕ್ಷಕರಾಗಿ ನಾವು ಧನ್ಯರು ಅಂತ ನನ್ನ ಅಭಿಪ್ರಾಯ. ಹೌದು, ಈಗ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆಗಳಲ್ಲೂ ಕೂಡ ಒಂದಷ್ಟು ಲೇಖನಗಳನ್ನ ಬರೆದಿರೋದನ್ನ ನಾನು ಓದಿದ್ದೇನೆ. ಲೇಖನಗಳನ್ನ ಬರೆಯೋದಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರಿ ನೀವು? ನಾನು ಶಿಕ್ಷಕಿಯಾಗಿ 40 ವರ್ಷಗಳ ಸೇವೆಯನ್ನ ಮಾಡಿದ್ದೇನೆ. BA ಮಾಡ್ಕೊಂಡು ಸರ್ವಿಸ್ ಮಧ್ಯದಲ್ಲಿಯೇ B.Ed ಅನ್ನ ಮುಗಿಸ್ಕೊಂಡು ಮಾಡಿದ್ದೇನೆ. ಶಿಕ್ಷಕಿಯಾಗಿದ್ದಾಗ ನನಗೆ ಸಮಯದ ಅಭಾವ ತುಂಬಾ ಇರ್ತಾ ಇತ್ತು. ಹಾಗಾಗಿ ಇತರ ವಿಚಾರಗಳಿಗೆ ನಾನು ಕಿವಿಗೊಡೋದಕ್ಕೆ, ಮನಸ್ಸು ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಉತ್ತಮ ಲೇಖನಗಳನ್ನ, ಉತ್ತಮ ಪುಸ್ತಕಗಳನ್ನ ತುಂಬಾ ಓದ್ತಾ ಇದ್ದೆ. ಆಗಲೇ ನನಗೆ ಅನಿಸ್ತಿತ್ತು ನಾನು ಕೂಡ ಇಂತಹ ಲೇಖನಗಳನ್ನ, ಪುಸ್ತಕಗಳನ್ನ ಬರೀಬೇಕು ಅಂತೇಳಿ. ಆದ್ರೆ ರಿಟೈರ್ಮೆಂಟ್ ಆದ್ಮೇಲೆ 2016ನೇ ಇಸ್ವಿಯಿಂದ ನಾನು ಬರವಣಿಗೆಯನ್ನ ಅಭ್ಯಾಸ ಮಾಡ್ಕೊಂಡೆ. ಹಾಗೆ ಕೆಲವೊಂದು ಬರವಣಿಗೆ ಬರೆದಾಗ ನನ್ನ ವಿದ್ಯಾರ್ಥಿಗಳು ನನಗೆ ಹೇಳ್ತಾರೆ, ಮೇಡಮ್ ಯು ಆರ್ ಮೈ ರೋಲ್ ಮಾಡೆಲ್ ಅಂತ ಹೇಳಿ ಆ ಪೇಪರ್ ನಲ್ಲಿ ಬಂದಿರತಕ್ಕಂತ ಲೇಖನವನ್ನ ನನಗೆ ಮೆಸೇಜ್ ಮಾಡಿ ಕಳಿಸಿ ಹೇಳ್ತಾರೆ. ಆಗ ನನ್ನಲ್ಲಿ ಒಂದು ರೀತಿಯ ಧನ್ಯತಾ ಭಾವ ಮೂಡುತ್ತದೆ. ಹಾಗಾಗಿ ಈಗಲೂ ಕೂಡ ಎಷ್ಟು ಸಾಧ್ಯ ಅಷ್ಟನ್ನ ಬರವಣಿಗೆಯ ಮೂಲಕ ಸಮಾಜವನ್ನ ತಿದ್ದುವ, ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಾನು ಮುಂದೆಯೂ ನನ್ನಿಂದ ಸಾಧ್ಯವಾದಷ್ಟು ಮಾಡ್ತೇನೆ ಅನ್ನೋ ಭಾವನೆಯನ್ನ ಇಟ್ಕೊಂಡಿದ್ದೇನೆ. ಹೌದು, ಅಂದ್ರೆ ಇಂದಿನ ವಿದ್ಯಾರ್ಥಿಗಳಿಗೆ ನಿಮ್ಮಂತಹ ಶಿಕ್ಷಕರ ಅವಶ್ಯಕತೆ ತುಂಬಾ ಇದೆ ಅಲ್ವಾ? ಹೌದು, ಈಗ ಇದ್ದಾರೆ. ಅಂದ್ರೆ ಈಗ ಶಿಕ್ಷಣದ ಕ್ರಮವೇ ಬೇರೆ ಅಂತ ನಾನು ಹೇಳಿದ್ದೀನಲ್ವಾ. ನಮ್ಮದು ಹಳೆಯ ಶಿಕ್ಷಣ ಆಗಿರಬಹುದು, ಆದ್ರೆ ಈಗ ಮಾಡರ್ನೈಸ್ಡ್ ಸ್ಮಾರ್ಟ್ ಕ್ಲಾಸ್ ಅಂತ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭಗಳಲ್ಲಿ ಮಕ್ಕಳು ಅಲ್ಲಿ ಹೆಚ್ಚು ಕಲಿಯೋದಕ್ಕೂ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಇದುವರೆಗೆ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸವಿವರವಾದ ಮಾಹಿತಿಗಳನ್ನ ನಮ್ಗೆ ಮಾಡಿಕೊಟ್ಟಿದ್ದೀರಿ. ಶ್ರೋತೃಗಳ ಪರವಾಗಿ ತಮ್ಗೆ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು. ನಮಸ್ತೆ. ಈ ಸಂದರ್ಶನವನ್ನ ಕೇಳಿದಂತ ಮಕ್ಕಳಿರಬಹುದು, ಮಕ್ಕಳ ಪೋಷಕರಿರಬಹುದು, ಅವರಲ್ಲಿ ಒಂದು ರೀತಿಯ
ಹೊಸ ಕಂಪನ, ಮನದೊಳಗೆ ಒಂದು ರೀತಿಯ ಕಂಪನ, ಮನಸ್ಸಿನಲ್ಲಿ ಒಂದು ರೀತಿಯ ನಿಷ್ಠೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಆದ್ರಿಂದ ಶಿಕ್ಷಣದ ಬಗ್ಗೆ ಒಂದಿಷ್ಟು ವ್ಯಾಖ್ಯಾನಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನನಗೆ ಇಲ್ಲಿಂತ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯಲ್ಲಿ ಇರ್ತಕ್ಕಂಥ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಖಂಡಿತ ಮೇಡಮ್, ತಮಗೂ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ಬಳಸ್ಕೊಂಡು ಶಿಕ್ಷಣದ ಬಗ್ಗೆ ನಿಜವಾಗ್ಲೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಬಹುಶಃ ನಿಮ್ಮ ವಿದ್ಯಾರ್ಥಿಗಳು ಕೂಡ ಇದನ್ನ ಕೇಳಿಸ್ಕೊಂಡಾಗ ಅವರಿಗೆ ಆಗುವಂತಹ ಆ ಸಂತೋಷ ಏನಿದೆ, ನಮ್ಮ ಟೀಚರ್ ಮಾತಾಡಿದ್ದಾರೆ, ನಮ್ಮ ಟೀಚರ್ ಇಂಥ ತರಗತಿಗಳಲ್ಲಿ ಹೀಗೆಲ್ಲ ಮಾತಾಡಿದ್ರು, ಇದನ್ನ ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಅಂತ ನಾವು ಕೂಡ ಅಂದ್ಕೊಳ್ಬಹುದು. ಇದರಲ್ಲಿ ಧನ್ಯವಾದಗಳು. ನಮಸ್ತೆ. ನಮಸ್ತೆ, ನಿಮಗೂ ಧನ್ಯವಾದಗಳು. ಇದುವರೆಗೆ ಶಿಕ್ಷಣ ಸಂವಹನ ಈ ಮಾಲಿಕೆಯಲ್ಲಿ ಪೊನ್ನಂಪೇಟೆ ತಾಲೂಕು ಶ್ರೀಮಂಗಲದ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಕಟ್ಟೇರ ಸುಶೀಲ ಅಚ್ಚಪ್ಪ ಅವರೊಡನೆ ನಡೆಸಿದ ಸಂವಾದವನ್ನು ಆಲಿಸಿಕೊಂಡ್ರಿ. ಇದುವರೆಗೆ ಶಿಕ್ಷಣ ಸಂವಹನ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹೇಮಾವತಿ ಎಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.